2026 ಇನ್ನೇನು ಬಂದೇ ಬಿಡ್ತು. ಗರ್ಭಿಣಿಯರು ಹೊರಗೆ ಹೋಗಬಾರ್ದಾ, ಊಟ ಮಾಡಿದರೆ ವಿಷವಾಗುತ್ತಾ, ಮಗುವಿಗೆ ದೋಷ ಆಗುತ್ತಾ, ಇವು ನಿಜಾನ ಇಲ್ಲ ಭಯ ಹುಟ್ಟಿಸುವ ಮಾತುಗಳ ಅನ್ನೋದನ್ನು ನಾವು ಇವತ್ತು ಆರೋಗ್ಯದ ದೃಷ್ಟಿಯಿಂದ ಚಂದ್ರಗ್ರಹಣದ ಸಂಪೂರ್ಣ ಸತ್ಯ ತಿಳಿದುಕೊಳ್ಳೋಣ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ನಿಮ್ಮ ಮನೆಯಲ್ಲಿ ಗರ್ಭಿಣಿ ಇದ್ದರೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಮೊದಲಿಗೆ ನಾವು ತಿಳಿದುಕೊಳ್ಬೇಕಾಗಿರೋದು ಚಂದ್ರಗ್ರಹಣ ಅಂದರೆ ಏನು ಅಂತ. ಭೂಮಿ, ಸೂರ್ಯ ಮತ್ತು ಚಂದ್ರನ ಮಧ್ಯ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಆ ಸಂದರ್ಭವನ್ನು ನಾವು ಚಂದ್ರಗ್ರಹಣ ಅಂತ ಕರಿತೀವಿ. ಇದು ಪ್ರಕೃತಿಯ ವೈಜ್ಞಾನಿಕ ಘಟನೆಯಾಗಿರುತ್ತೆ ಹೊರತು ಇದರಲ್ಲಿ ಏನೂ ಅತೀಂದ್ರಿಯ ಶಕ್ತಿ ಇರೋದಿಲ್ಲ. ಇದು ಸರಳ ಖಗೋಳಶಾಸ್ತ್ರದ ವಿಷಯವಾಗಿರುತ್ತೆ. ಈ ಚಂದ್ರಗ್ರಹಣದಲ್ಲಿ ಅಂದರೆ ಕೆಂಪು ರಕ್ತದ ಚಂದ್ರಗ್ರಹಣ ಅಂದರೆ ಜನರಲ್ಲಿ ಭಯ ಯಾಕೆ ಹುಟ್ಟುತ್ತೆ ಅನ್ನೋದನ್ನು ನೋಡೋಣ. ಹಳೆಯ ಕಾಲದಲ್ಲಿ ವಿಜ್ಞಾನ, ಜ್ಞಾನ ಇವೆಲ್ಲವೂ ಕಡಿಮೆ ಇತ್ತು. ಅಸಾಮಾನ್ಯವರಿಗೆ ಚಂದ್ರ ಕೆಂಪಾಗುವುದು ಜನರಿಗೆ ವಿಚಿತ್ರವಾಗಿ ಕಾಣ್ತಿತ್ತು. ಅದರಿಂದ ಹಲವು ನಂಬಿಕೆಗಳು ಕೂಡ ಹುಟ್ಕೊಂಡಿದ್ದಾವೆ. ಗ್ರಹಣ ಸಮಯದಲ್ಲಿ ಊಟ ಮಾಡಬಾರ್ದು, ಗರ್ಭಿಣಿಯರು ಹೊರಗೆ ಹೋಗಬಾರ್ದು, ಹೆಚ್ಚು ಚಲಿಸಬಾರ್ದು. ಆದರೆ ಇವುಗಳಿಗೆ ವೈಜ್ಞಾನಿಕ ಆಧಾರ ಇಲ್ಲ ಗಾಯ್ಸ್. ಈಗ ಗರ್ಭಿಣಿಯರಿಗೆ ಚಂದ್ರಗ್ರಹಣದಿಂದ ಪರಿಣಾಮ ಇದೆಯಾ ಇಲ್ವಾ ಅನ್ನೋದನ್ನು ನೋಡೋಣ. ವೈದ್ಯಕೀಯ ಅಧ್ಯಯನಗಳ ಪ್ರಕಾರ ಚಂದ್ರಗ್ರಹಣದಿಂದ ಮಗುವಿಗೆ ಹಾನಿಯಾಗುತ್ತೆ ಎಂಬುದಕ್ಕೆ ಯಾವುದೇ ಸಾಬೀತಿಲ್ಲ. ಗ್ರಹಣದ ಬೆಳಕು ಅಥವಾ ನೆರಳು ಶರೀರದ ಮೇಲೆ ಹಾನಿಕಾರಕ ಪರಿಣಾಮ ಬೀರುವುದಿಲ್ಲ. ಗರ್ಭಿಣಿಯರು ಗಮನ ಕೊಡಬೇಕಾದ ಮುಖ್ಯ ವಿಷಯ ಅಂದರೆ ನಿಮ್ಮ ಮನಃಶಾಂತಿ ಮತ್ತು ಸರಿಯಾದ ಆಹಾರ. ಚಂದ್ರಗ್ರಹಣದಲ್ಲಿ ಗರ್ಭಿಣಿಯರು ಏನು ಪಾಲಿಸಬೇಕು ಅನ್ನೋದನ್ನು ನೋಡೋಣ. ಭಯ ಪಡಬೇಡಿ, ಒತ್ತಡ ತೆಗೆದುಕೊಳ್ಬೇಡಿ. ಯಾವಾಗಲೂ ಪಾಲಿಸಬೇಕಾದಂತೆ ಸಮಯಕ್ಕೆ ಊಟ ಮಾಡಬೇಕು, ಪೋಷಕಾಂಶಯುಕ್ತ ಆಹಾರ ಸೇವಿಸಬೇಕು, ಹೆಚ್ಚು ನೀರು ಕುಡಿಬೇಕು, ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಬೇಕು. ಅತಿಯಾದ ಭಯದಿಂದ ಒತ್ತಡ ಹಾರ್ಮೋನ್ ಹೆಚ್ಚಾಗುತ್ತದೆ. ಅದೇ ಕೂಡ ನಿಮ್ಮ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಗ್ರಹಣದಿಂದ ನಿಮ್ಮ ಮಗುವಿಗೆ ಎಷ್ಟು ಪರಿಣಾಮ ಆಗುತ್ತೆ ಅನ್ನೋದನ್ನು ನೀವು ತಿಳಿದುಕೊಂಡು ಭಯ ಪಡ್ತಿದ್ರೆ ನಿಮ್ಮ ಭಯದಿಂದ ಅದರಿಂದ 10ರಷ್ಟು ನಿಮ್ಮ ಮಗುವಿಗೆ ಅಪಾಯ ತಪ್ಪಿದ್ದಲ್ಲ. ಗ್ರಹಣ ಅಲ್ಲ, ಭಯವೇ ಸಾಮಾನ್ಯವಾಗಿರುತ್ತೆ. ಗ್ರಹಣ ಸಮಯದಲ್ಲಿ ಊಟ ಮಾಡುವ ಬಗ್ಗೆ ಯಾವ ಥರ ಇರಬೇಕು? ಜನರು ಹೇಳ್ತಾರೆ ಗ್ರಹಣ ಸಮಯದಲ್ಲೂ ಅಡಿಗೆ ಮಾಡಿದ ಆಹಾರ ಕೆಡುತ್ತೆ. ಆದರೆ ಆಹಾರ ಕೆಡುವುದು ಬಿಸಿಲು, ತಾಪಮಾನ ಮತ್ತು ಕಾಲಾವಕಾಶದಿಂದ ಕೆಡುತ್ತೆ, ಗ್ರಹಣದ ನೆರಳಿನಿಂದ ಅಲ್ಲ ಗಾಯ್ಸ್. ಸಾಮಾನ್ಯವಾಗಿ ಊಟ ಮಾಡಬಹುದು, ನೀರು ಕುಡಿಬೋದು, ಹಣ್ಣು ತಿನ್ಬೋದು. ಖಾಲಿ ಹೊಟ್ಟೆಯಲ್ಲಿ ಇದ್ದರೆ ಗರ್ಭಿಣಿಯರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಏನು ಮಾಡಬೇಕು? ಗ್ರಹಣ ಸಮಯದಲ್ಲಿ ನೀವು ಶಾಂತವಾಗಿರುವಂತಹ ಮ್ಯೂಸಿಕ್ ಕೇಳ್ಬೋದು, ಧ್ಯಾನ ಮಾಡ್ಬೋದು, ಸೋಮಾರಿ ಆಗದೆ ವಿಶ್ರಾಂತಿ ತೆಗೆದುಕೊಳ್ಬೋದು. ಮನಃಶಾಂತಿ ಕಾಪಾಡುವುದು ಮುಖ್ಯವಾಗಿರುತ್ತೆ. ಯಾವುದೇ ಅಸಹಜ ಲಕ್ಷಣ ಕಂಡು ಬಂದರೆ ಡಾಕ್ಟರ್ ಸಲಹೆ ಪಡೆಯುವುದು ಸರಿಯಾದ ಕ್ರಮವಾಗಿರುತ್ತೆ. ಚಂದ್ರಗ್ರಹಣ ಸಾಮಾನ್ಯ ಜನರಿಗೆ ಯಾವ ಥರ? ಚಂದ್ರಗ್ರಹಣವನ್ನು ಕಣ್ಣುಗಳಿಂದ ನೋಡಬಹುದು. ಯಾವುದೇ ವಿಶೇಷ ಸನ್ಗ್ಲಾಸಸ್ ಅಗತ್ಯವಿಲ್ಲ. ಮಕ್ಕಳು ಕೂಡ ಸುರಕ್ಷಿತವಾಗಿ ನೋಡಬಹುದು. ಇದು ಪ್ರಕೃತಿಯ ಅದ್ಭುತ ಕ್ಷಣವಾಗಿರುತ್ತೆ. ಇದನ್ನು ನಾವು ಎಂಜಾಯ್ ಮಾಡ್ತಾ ಫೀಲ್ ಮಾಡ್ಕೋಬೇಕಾಗತ್ತೆ. ಚಂದ್ರಗ್ರಹಣ ಭಯದ ವಿಷಯವಲ್ಲ, ಇದು ಪ್ರಕೃತಿಯ ಸೌಂದರ್ಯವಾಗಿರುತ್ತೆ. ಅಂಧ ನಂಬಿಕೆಗಳನ್ನು ಬಿಟ್ಟು ವಿಜ್ಞಾನವನ್ನು ನಂಬೋಣ. ಗರ್ಭಿಣಿಯರು ಶಾಂತವಾಗಿರಿ, ನಿಮ್ಮ ಆರೋಗ್ಯವೇ ಮಗುವಿನ ಆರೋಗ್ಯವಾಗಿರುತ್ತೆ. ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ಹಂಚಿ, ವಿಡಿಯೋ ಇಷ್ಟವಾದರೆ ಮೆಚ್ಚುಗೆ ನೀಡಿ. ಇನ್ನಷ್ಟು ಆರೋಗ್ಯ ಮಾಹಿತಿಗಳಿಗೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಇನ್ನೊಬ್ಬ ಗರ್ಭಿಣಿ ತಾಯಿಗೆ ಶೇರ್ ಮಾಡಿ.